ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. SSB ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ OBC ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ. ಹೌದು, 2024-25ನೇ ಶೈಕ್ಷಣಿಕ ಸಾಲಿಗೆ SSB ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಮೇ 30ರವರೆಗೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು. ಇನ್ಫ್ಯಾಕ್ಟ್ ಅವರಿಗೆ ನಾವು ವಿದ್ಯಾಶ್ರೀ ವಿದ್ಯಾರ್ಥಿ ವೇತನವನ್ನು ಕೊಡೋದಿಲ್ಲ, ಕೇವಲ ಫೀ ರಿಯಂಬರ್ಸ್ಮೆಂಟ್ ಅನ್ನು ಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಈಗಾಗಲೇ ಹೇಳ್ಕೊಂಡಿತ್ತು. ಸೊ ಮುಂದುವರೆದು ಹಲವಾರು ವಿದ್ಯಾರ್ಥಿಗಳು ಇನ್ನೂ ಕೂಡ ಕೆಲವೊಂದಿಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರಿಂದ, ಅಥವಾ ಕೆಲವೊಂದು ಕಡೆ ಕಾಲೇಜ್ನ ಅಡ್ಮಿನ್ ಕಡೆ ಸಮಸ್ಯೆ ಇರೋದ್ರಿಂದ, ಅಥವಾ ರಿಜಿಸ್ಟರ್ ನಂಬರ್ ಸಮಸ್ಯೆ ಇರೋದ್ರಿಂದ ಈ ಸಮಸ್ಯೆಯನ್ನು ಅರ್ತಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್ ಇದೀಗ ಮತ್ತೊಮ್ಮೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ SSB ಮೂಲಕ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದೆ. ಹೌದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಎಲ್ಲಾ ಕೋರ್ಸ್ಗಳು BA, BCom, BSc, BBA, B.Ed ಇರಬಹುದು, MA, MCom, MSc ಯಾವುದೇ ಕೋರ್ಸ್ ಇರಬಹುದು, ಅದು 2024-2025ನೇ ಶೈಕ್ಷಣಿಕ ಸಾಲು ಅಂದ್ರೆ ಈಗಾಗಲೇ ರನ್ನಿಂಗ್ ಅಲ್ಲಿರುವಂತಹ ಅಕಾಡೆಮಿಕ್ ಇಯರ್, ಹೊಸ ಅಕಾಡೆಮಿಕ್ ಇಯರ್ ಇನ್ನೂ ಕೂಡ ಹೈಯರ್ ಸ್ಟಡೀಸ್ಗಳಿಗೆ ಓಪನ್ ಆಗಿಲ್ಲ. ಇನ್ಫ್ಯಾಕ್ಟ್ ಅದು ಕೇವಲ ಈಗ 1ರಿಂದ 5ನೇ ತರಗತಿಗೆ ಅದು ಸಪರೇಟ್ ಆಗಿ ಓಪನ್ ಆಗಿದೆ. ಇನ್ಫ್ಯಾಕ್ಟ್ ಈ PUC ಇರಬಹುದು, ಅಥವಾ ಡಿಗ್ರಿ, ಅಥವಾ PG, ಅಥವಾ B.Ed, ಎಂಜಿನಿಯರಿಂಗ್ ಇತ್ಯಾದಿ ಕೋರ್ಸ್ನ ವಿದ್ಯಾರ್ಥಿಗಳಿಗೂ ಕೂಡ ಇದೀಗ ಅದು ಓಪನ್ ಆಗುತ್ತೆ ಸದ್ಯದಲ್ಲೇ. ಬಟ್ ಈಗಾಗಲೇ 2024-25ನೇ ಸಾಲಿಂದು ಅಂದ್ರೆ ರನ್ನಿಂಗ್ ಇರುವಂತಹ ಅಕಾಡೆಮಿಕ್ ಇಯರ್ ಪೈಕಿ ಯಾರಾದರೂ ಅಪ್ಲೈ ಮಾಡಿಲ್ಲ ಅಂತಾದ್ರೆ ನೀವು ಜೂನ್ 15ನೇ ತಾರೀಕಿನವರೆಗೂ ಕೂಡ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ಸೊ ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಟ್ಲೀಸ್ಟ್ ನಿಮಗೆ ಫೀ ರಿಯಂಬರ್ಸ್ಮೆಂಟ್ ಆದರೂ ಬರುತ್ತೆ. ಸೊ ಅದನ್ನು ಬಿಟ್ರಿ ಅಂತಂದ್ರೆ ನಿಮಗೆ ಯಾವುದೂ ವಿದ್ಯಾರ್ಥಿ ವೇತನ ಬರೋದಿಲ್ಲ. ಬಟ್ ನೆಕ್ಸ್ಟ್ ಇಯರ್ ನೀವು ಪ್ರಾಪರ್ ಆಗಿ ವಿದಿನ್ ದ ಡೇಟ್ ಅಪ್ಲೈ ಮಾಡಿದ್ರಿ ಅಂತಂದ್ರೆ 20,000 ರೂಪಾಯಿ ನಿಮಗೆ ವಿದ್ಯಾಶ್ರೀ ಯೋಜನೆ ಅಡಿಯಲ್ಲಿ ಕೂಡ ಸಿಗುತ್ತೆ. ಬಿಕಾಸ್ ಇತ್ತೀಚೆಗೆ ವಿದ್ಯಾಶ್ರೀ ವಿದ್ಯಾರ್ಥಿ ವೇತನದ ಹಣವನ್ನ ತಿಂಗಳಿಗೆ 1,500 ರೂಪಾಯಿ ಇರೋದನ್ನ 2,000 ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಲಾಗಿದೆ. ಸೊ ಹಾಗಾಗಿ 2024-25ನೇ ಸಾಲಿಗೆ ತಪ್ಪದೇ ಅರ್ಜಿನ ಸಲ್ಲಿಸಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವರ್ಷ ನೀವು ಅಪ್ಲೈ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಇಯರ್ ನಿಮಗೆ ಅದನ್ನು ರಿನ್ವಲ್ ಮಾಡಕ್ ಬರುತ್ತೆ. ಸೊ ನೇರವಾಗಿ ಸೆಕೆಂಡ್ ಇಯರ್ಗೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಕೂಡಲೇ ನೀವು ನಿಮ್ಮ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿನ ಸಲ್ಲಿಸಿ. ನಿಮ್ಮ ಹಕ್ಕು, ನಿಮ್ಮ ವಿದ್ಯಾರ್ಥಿ ವೇತನ ಅದನ್ನು ಪಡ್ಕೊಳ್ಳಲಿ ಯಶಸ್ವಿಯಾಗಿ ಅಂತ ಹೇಳ್ತಾ, ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಕೂಡ ಇದೆ. 2024 ಡಿಸೆಂಬರ್ 20ರ ನಂತರ ಸಲ್ಲಿಸ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ಕೇವಲ ಶುಲ್ಕ ಮರುಪಾವತಿಯನ್ನ ಮಾತ್ರ ಕೊಡ್ತಾ ಇದ್ದಾರೆ. ಸೊ ವಿದ್ಯಾಶ್ರೀಯನ್ನ ಇಲ್ಲಿ ಕೊಡ್ತಾ ಇಲ್ಲ ಅನ್ನೋದನ್ನ ಕೂಡ ನೀವು ಸ್ಪಷ್ಟವಾಗಿ ತಿಳ್ಕೊಂಡು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ಲ, ಕೊನೆ ದಿನಾಂಕವನ್ನ ಎಕ್ಸ್ಟೆಂಡ್ ಮಾಡಿದರೆ ಇದೊಂದೊಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ತಾ, ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಜೂನ್ 15ರವರೆಗೂ ಕೂಡ ನಿಮಗೆ ಅವಕಾಶ ಇದೆ. ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.